ನಮಸ್ಕಾರ ಎಲ್ಲರಿಗೂ. ಬಿಜೆಪಿಯ ಭದ್ರಕೋಟೆಯಾಗಿರುವ ಕರಾವಳಿಯ 2 ಪ್ರಮುಖ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಆಯಿತು. ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂತ ಅಂದರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಅಭ್ಯರ್ಥಿ ಆಗ್ತಾರೆ ಎನ್ನುವುದು ಹೆಚ್ಚಿನವರು ಊಹೆ ಕೂಡ ಮಾಡಿರಲಿಲ್ಲ. ಕೋಟಾ ಅವರ ಈ ಅಚ್ಚರಿಯ ಆಯ್ಕೆ ಹಿಂದೆಯೂ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಇದೆ ಅಂತಾನೆ ಹೇಳ್ಬೋದು. ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇಷ್ಟೊಂದು ಹೆಸರು ಮಾಡಲು ಕಾರಣ ಏನು? ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಗೆಲ್ಲೋ ಈ ನಾರ್ಮಲ್ ಫೋಟೋಗ್ರಾಫರ್ ಇವತ್ತು ರಾಜಕೀಯದಲ್ಲಿ ಜನನಾಯಕ ಆಗಿದ್ದು ಹೇಗೆ? ಗ್ರಾಮ ಪಂಚಾಯತ್ ಸದಸ್ಯನಿಂದ ಸದ್ಯ ಈಗ ಲೋಕಸಭೆಯ ಅಭ್ಯರ್ಥಿವರೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪಯಣ ಹೇಗಿತ್ತು? ಭ್ರಷ್ಟಾಚಾರ ಆರೋಪ ಮಾಡಿದವರಿಗೆ ಕೋಟಾ ಅವರ ತಿರುಗೇಟು ಏನು? ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 1959ರ ನವೆಂಬರ್ 15ರಂದು ಉಡುಪಿಯ ಕೋಟಾದ ಕೋಟಾತಟ್ಟು ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ಅಣ್ಣಯ್ಯ ಪೂಜಾರಿ ಮತ್ತು ತಾಯಿ ಲಚ್ಚಿ ಪೂಜಾರಿ. ಇವರಿಗೆ 3 ಜನ ಮಕ್ಕಳು. ಅದರಲ್ಲಿ 2 ಅಕ್ಕಂದಿರು. ಕೊನೆಯವರೇ ಕೋಟಾ ಶ್ರೀನಿವಾಸ್ ಪೂಜಾರಿ. ಇವರದ್ದು ಒಂದು ಬಡ ಕುಟುಂಬ. ಹಾಗಾಗಿ ಅವರು 7ನೇ ಕ್ಲಾಸ್ ಆದ ನಂತರ ಶಾಲೆ ಬಿಟ್ಟು ತಮ್ಮ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ಕೋಟಾಪೇಟೆಯ ವಾಸುದೇವ ನಾಯಕರ ಪ್ರಾವಿಷನ್ ಸ್ಟೋರ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅದೇ ಸಮಯದಲ್ಲಿ ಸರ್ಕಾರದಿಂದ ಇವರಿಗೆ ಒಂದಷ್ಟು ಕೃಷಿ ಭೂಮಿ ಸಿಗುತ್ತೆ. ಮುಂದೆ ಕೃಷಿಯನ್ನೇ ತಮ್ಮ ವೃತ್ತಿ ಮಾಡಿಕೊಂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತಿಗೂ ಕೂಡ ಆ ಕೃಷಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ಸಣ್ಣ ವಯಸ್ಸಿನಲ್ಲೇ ತಮ್ಮ ಕೋಟಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಜನರ ಕಷ್ಟಗಳನ್ನ ಕುಂದಾಪುರ ಮೂಲದ ಹಿರಿಯ ಪತ್ರಕರ್ತ ವಡ್ಡರ್ಸೆ ರಘುರಾಮ್ ಶೆಟ್ರ ಮುಂಗಾರು ದಿನಪತ್ರಿಕೆಗೆ ಲೇಖನಗಳನ್ನ ಬರೀತಿದ್ರು. ಆದರೆ ಆ ಲೇಖನಗಳನ್ನ ಬರೆಯೋದಕ್ಕೆ ಕ್ಯಾಮರಾದ ಅವಶ್ಯಕತೆ ಕೂಡ ಇತ್ತು. ಮುಂದೆ ಕ್ಯಾಮರಾವನ್ನು ಖರೀದಿ ಮಾಡಿ ಅದರಲ್ಲಿ ಸ್ಥಳೀಯ ಪ್ರದೇಶದಲ್ಲಿನ ಸಮಸ್ಯೆಗಳನ್ನ ಸೆರೆ ಹಿಡಿದು ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯುತ್ತಿದ್ದರು. ಅದೇ ರೀತಿ ಅಂಕಣ ಬರೆಯುವುದರ ಮೂಲಕ ಸಾಮಾಜಿಕ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ತಾ ಇದ್ರು. ಅದೇ ಕ್ಯಾಮರಾದ ಸಹಾಯದಿಂದ ಸ್ವಾತಿ ಎಂಬ ಹೆಸರಿನ ಸ್ಟುಡಿಯೋನು ಕೂಡ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಕೋಟದಲ್ಲಿ ಕ್ರಿಕೆಟ್ ಪಂದ್ಯ ನಡೆದಾಗ ಅದರ ಉದ್ಘಾಟನೆಗೆ ಡಾಕ್ಟರ್ ಶಿವರಾಮ್ ಕಾರಂತರು ಬರ್ತಾರೆ. ಆಗ ಶಿವರಾಮ್ ಕಾರಂತರ ಒಂದು ಫೋಟೋವನ್ನು ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿತಾರೆ. ಇವತ್ತಿಗೂ ಕೂಡ ಶಿವರಾಮ್ ಕಾರಂತರ ಅನೇಕ ಡಾಕ್ಯುಮೆಂಟರಿಗಳಲ್ಲಿ ಕಾಣಸಿಗುವ ಫೋಟೋನೇ ಅದು. ಇನ್ನು ಬಂಗಾರಪ್ಪ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಭೇಟಿ ನೀಡಿದಾಗ ಜಿಲ್ಲೆಯ ಮೂರ್ತೆದಾರರನ್ನು ಒಗ್ಗೂಡಿಸಿ ಮೂರ್ತೆದಾರರ ಸಮಸ್ಯೆಗಳ ವಿರುದ್ಧ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದು ಅಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸುದ್ದಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಓಡಾಡ್ತಿತ್ತು. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಕೋಡಿ ಹೊಸಬೇಂಗ್ರೆ ಪ್ರದೇಶದಲ್ಲಿ ತೀವ್ರವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಆಗ ಆ ಭಾಗದ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಯಾವ ರೀತಿ ಇತ್ತು ಅಂತಂದರೆ, ಕೊಡಪಾನ ತಂದು ರಾಶಿ ಹಾಕಿ ತೀವ್ರ ಮಟ್ಟದ ಹೋರಾಟ ಮಾಡಿದರು. ಹೀಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜನನಾಯಕರಾಗಿ ಬೆಳೆಯತೊಡಗಿದರು. ಹೀಗೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಓಡಾಡಿ ಜನರ ಕಷ್ಟಗಳ ಪರಿಹಾರ ಮಾಡಿ 1993ರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗ್ತಾರೆ. ಅದಾದಮೇಲೆ 1996ರಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರು ಕೂಡ ಆಗ್ತಾರೆ. ಇನ್ನು 2006ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗ್ತಾರೆ. ಹೀಗೆ ಒಂದೊಂದೇ ಹಂತ ಬೆಳೀತಾ 2009ರಲ್ಲಿ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾಗ್ತಾರೆ. ಹೀಗೆ ಹಂತ ಹಂತವಾಗಿ ಬಿಜೆಪಿ ಪಕ್ಷದಲ್ಲಿ ಬೆಳೀತಾ ಹೋಗ್ತಾರೆ. ಆ ಸಮಯದಲ್ಲಿ ಪಂಚಾಯಿತಿ ಸದಸ್ಯರ ಗೌರವಧನ ಹೆಚ್ಚು ಮಾಡೋದ್ರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಶ್ರಮ ಇರುತ್ತೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಶಿವರಾಮ್ ಕಾರಂತರ ಥೀಮ್ ಪಾರ್ಕ್ ನಿರ್ಮಾಣ ಜೊತೆಗೆ ಕೋಟಾತಟ್ಟು ಗ್ರಾಮ ಪಂಚಾಯಿತಿ ಮೂಲಕ ಉತ್ತಮ ಸೇವೆ ಮಾಡಿದವರಿಗೆ ಶಿವರಾಮ್ ಕಾರಂತ ಹುಟ್ಟೂರ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಹೊಸ ಅಧ್ಯಾಯವನ್ನು ಬರೀತಾರೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಜನಗಳಿಗೆ ಆಸ್ತಿಯ ಹಕ್ಕುಪತ್ರ ವಿತರಣೆ ಮಾಡುವಂತೆ ಉಡುಪಿ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡ್ತಾರೆ. ಎಸಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ. ಅಷ್ಟೇ ಅಲ್ಲದೆ ಅಕ್ರಮ ಮರಳು ಸಾಗಾಣಿಕೆ ಮತ್ತು ಮರಳು ನೀತಿ ವಿರುದ್ಧ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಆ ಸಮಯದಲ್ಲಿ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ 2 ಬಾರಿ ಸ್ಪರ್ಧೆ ಮಾಡ್ತಾರೆ. ಆದರೆ ಜಯಪ್ರಕಾಶ್ ಹೆಗ್ಡೆ ಎದುರು ಸೋಲ್ತಾರೆ. ನಂತರ ಸತತ 3 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಆ ಸಮಯದಲ್ಲಿ ಸಿಎಂ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲಿ ಮುಜರಾ ಇಲಾಖೆ ಬಂದರು. ಒಳನಾಡು ಜಲ ಸಾರಿಗೆ ಸಚಿವರಾಗಿ ಬರೀ ಪಕ್ಷ ಮಾತ್ರ ಅಲ್ಲ, ಇಡೀ ರಾಜ್ಯವೇ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ಭ್ರಷ್ಟಾಚಾರನೇ ಮಾಡದ ರಾಜಕೀಯ ವ್ಯಕ್ತಿ ಯಾರು ಅಂತ ಇದ್ದರೆ ಅದು ಕೋಟಾ ಶ್ರೀನಿವಾಸ್ ಪೂಜಾರಿ. ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಇದರೊಳಗೆ ಬಾಯಿ ಮುಚ್ಚುವಂತೆ ಉತ್ತರ ಕೊಟ್ಟ ರಾಜಕಾರಣಿ ಇವರು ವಿಧಾನಸಭೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರೆ, ಅದರಲ್ಲೂ ಪಂಚಾಯತ್ ರಾಜ್ ವಿಷಯಕ್ಕೆ ಬಂದರೆ ಅದರಲ್ಲಿ PhD ಮಾಡಿದವರು ಕೂಡ ಇವರೆದುರು ಮಾತಾಡಬೇಕು ಅಂದರೆ ಬೆವರು ಬೇಕು. ಅಂಕಿ ಅಂಶಗಳೆಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ನಾಲಿಗೆಯಲ್ಲೇ ಇದೆ ಅಂತ ಅವರ ವಿರೋಧಿಗಳೇ ಹೇಳಿದರು. ರಾಜಕೀಯದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ತಾಕತ್ ಏನು ಅಂತ ತಿಳಿದ ಬಿಜೆಪಿ ನಾಯಕರು ಈ ಬಾರಿಯ ಲೋಕಸಭಾ ಟಿಕೆಟ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಇವರನ್ನ ಬುದ್ಧಿವಂತರ ಚಾವಡಿ ಅಂತ ಕರೀತಾರೆ.
ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಸ್ಥಾನ ಅಲಂಕರಿಸಿದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಭಾರತೀಯ ಜನತಾ ಪಕ್ಷಕ್ಕೆ ಅವರು ತೋರಿದ ನಿಷ್ಠೆಯಿಂದ ಅವ್ರನ್ನ ಮತ್ತೊಮ್ಮೆ ಮಂತ್ರಿಗಿರಿಗಳಿಗೆ ಕರೆತಂತೆ. ಜನರ ಸಮಸ್ಯೆಗಳಿಗೆ ಗಟ್ಟಿ ದನಿಯಾಗುವ, ಸಾಮಾನ್ಯ ಜನರ ಕೈಗೆ ಸಿಗುವ ಭ್ರಷ್ಟಾಚಾರ ಮುಕ್ತ ರಾಜಕಾರಣಿ ಈ ಕೋಟಾ ಶ್ರೀನಿವಾಸ್ ಪೂಜಾರಿ. ಪಕ್ಷ ಯಾವುದೇ ಇರಲಿ, ಜನಗಳಿಗೋಸ್ಕರ ದುಡಿಯುವ ಇಂಥ ರಾಜಕಾರಣಿಗಳು ನಮ್ಮ ಮಧ್ಯೆ ಇರೋದು. ಅದರಲ್ಲೂ ಕೋಟಾ ಶ್ರೀನಿವಾಸ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.